ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 107ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಇಂದ ಆದ್ರೆ ಇದೆ. ಜಿಯೋ ಫೋನ್ ನೆಕ್ಸ್ಟ್ ಈ ಮೊಬೈಲ್ ಪ್ರೀ ಬುಕಿಂಗ್ ಅನ್ನೋದು ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಸೆಪ್ಟೆಂಬರ್ 10ನೇ ತಾರೀಕಿಂದ ಈ ಒಂದು ಮೊಬೈಲ್ ನ ಸೇಲಿಗೆ ಆದ್ರೆ ತರ್ತಿದ್ದಾರೆ. ಇನ್ನ ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 5.5 ಇಂಚಸ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 215 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಎಂಟ್ರಿ ಲೆವೆಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ಗೋ ಎಡಿಷನ್ ಮೊಬೈಲ್ ಅಂತಾನೆ ಹೇಳ್ಬೋದು. 13 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 3499, ಅಂದ್ರೆ 3500ಕ್ಕೆ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ ಜಿಯೋ ಫೋನ್ ನೆಕ್ಸ್ಟ್ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus 3, 3T, 5, 5T, 660 ಈ ಮೊಬೈಲ್ಸ್ ಗಳನ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ದೀರಲ್ಲ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ OnePlus ಅವರು ಈ ಫೋನ್ಸ್ ಗಳಿಗೆ ಫ್ರೀ ಆಗಿ ಬ್ಯಾಟರಿ ರಿಪ್ಲೇಸ್ಮೆಂಟ್ ಆಫರ್ ಆದ್ರೆ ಇಟ್ಟಿದ್ದಾರೆ. ಯಾಕೆ ಅಂದ್ರೆ OnePlus ಅವ್ರ ಹತ್ರ ಈ ಮೊಬೈಲ್ಸ್ ಗಳಿಗೆ ಸಂಬಂಧಪಟ್ಟ ಬ್ಯಾಟರೀಸ್ ಗಳು ತುಂಬಾ ಮಟ್ಟಿಗೆ ಸ್ಟಾಕ್ ಉಳಿದೋಗ್ಬಿಟ್ಟಿದೆ. ಸೊ ಇವಾಗ ಅವು ಸೇಲ್ ಆಗೋದಿಲ್ಲ. ಯಾಕೆಂದ್ರೆ ಹೊಸ ಮಾಡೆಲ್ಸ್ ನ ಇವರು ಲಾಂಚ್ ಮಾಡ್ತಾ ಹಳೆ ಮಾಡೆಲ್ಸ್ ಗಳನ್ನ ಇವರು ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. ಸೊ ಯಾರು ಕೂಡ ಹಳೆ ಮಾಡೆಲ್ಸ್ ಗಳನ್ನ ತಗೊಳೋದಿಲ್ಲ. ಇನ್ನ ಮೊಬೈಲ್ಸ್ ತಗೊಳಲ್ಲ ಅಂದ್ರೆ ಇನ್ನ ಬ್ಯಾಟರೀಸ್ ಗಳನ್ನ ಯಾರು ತಗೊಂತಾರೆ? ಸೊ ಅದಕ್ಕೆ ಬ್ಯಾಟರೀಸ್ ಗಳು ಇವ್ರ ಹತ್ರ ತುಂಬಾ ಉಳ್ದೋಗಿದೆ. ಅದಕ್ಕೆ ಆ ಒಂದು ಬ್ಯಾಟರೀಸ್ ಗಳನ್ನ ಖಾಲಿ ಮಾಡೋದಕ್ಕೋಸ್ಕರ ಫ್ರೀ ಆಗಿ ಬ್ಯಾಟರಿ ರಿಪ್ಲೇಸ್ಮೆಂಟ್ ಆದ್ರೆ ಮಾಡ್ತಿದ್ದಾರೆ. ಯಾರಾದ್ರೂ OnePlus 3, 3T, 5, 5T, 660 ಈ ಮೊಬೈಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಆರಾಮಾಗಿ ಫ್ರೀ ಆಗಿ ಬ್ಯಾಟರಿನ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳಿ. ಇಲ್ಲ ನಮ್ ಬ್ಯಾಟರಿ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ, ಬ್ಯಾಟರಿ ಚೆನ್ನಾಗಿದ್ರು ಕೂಡ ಬ್ಯಾಟರಿನ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಹೊಸ ಬ್ಯಾಟರಿ ಹಾಕಿಸ್ಕೊಂಡಿದ್ದಾದ್ಮೇಲೆ ನಿಮ್ ಮೊಬೈಲ್ಗೆ ಲೈಫ್ ಅನ್ನೋದು ಇನ್ನ ಚೆನ್ನಾಗಿರುತ್ತೆ. ಸೊ ಇನ್ನ ಜಾಸ್ತಿ ದಿವಸ ನೀವು ಆ ಒಂದು ಮೊಬೈಲ್ ನ ಯೂಸ್ ಮಾಡಬಹುದು. ಸೊ ಯಾವ ರೀತಿ ನಾವು ಬ್ಯಾಟರಿನ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು ಅಂದ್ರೆ, ಸೊ ನಿಮ್ ಸುತ್ತಮುತ್ತ ಎಲ್ಲಾದ್ರೂ OnePlus ಸ್ಟೋರ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಿಮ್ ಮೊಬೈಲ್ ನ ಕೊಟ್ರೆ ಅವರು ಬ್ಯಾಟರಿನ ಚೇಂಜ್ ಮಾಡ್ಬಿಟ್ಟು ಹೊಸ ಬ್ಯಾಟರಿನ ಹಾಕೊಡ್ತಾರೆ. ಅದಕ್ಕೆ ನೀವು 578 ರೂಪಾಯಿ ಲೇಬರ್ ಚಾರ್ಜ್ ಕೊಡ್ಬೇಕು. ಬ್ಯಾಟ್ರಿಗಲ್ಲ ದುಡ್ಡು, ಏನವರು ಲೇಬರ್ ಇರ್ತಾರಲ್ಲ ಬ್ಯಾಟರಿನ ಚೇಂಜ್ ಮಾಡ್ಬಿಟ್ಟು ಕೊಡ್ತಾರಲ್ಲ ಅವರಿಗೆ ನೀವು ಆ ಒಂದು ದುಡ್ಡನ್ನ ಕೊಡ್ಬೇಕು. ಬ್ಯಾಟರಿ ನಿಮಗೆ ಫ್ರೀ ಆಗಿ ರಿಪ್ಲೇಸ್ಮೆಂಟ್ ಮಾಡ್ಬಿಟ್ಟಾದ್ರೆ ಕೊಡ್ತಾರೆ. ಸೊ ಈ ಆಫರ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡ್ರಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ OnePlus ಈ ಸೀರೀಸ್ ಫೋನ್ಸ್ ಗಳಿಲ್ಲ ಅಂದ್ರೂ ಕೂಡ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಈ ಮೊಬೈಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಸೊ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ನ ಹೇಳಿ. ಸೊ ಈ ರೀತಿಯಾಗಿ ಬ್ಯಾಟರಿ ಫ್ರೀ ಆಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅವರಿಗಾದ್ರೂ ಯೂಸ್ ಆಗುತ್ತೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, OnePlus 3, 3T, 5, 5T, 660 ಈ ಮೊಬೈಲ್ಸ್ ಗಳಿಗೆ ಫ್ರೀ ಬ್ಯಾಟರಿ ರಿಪ್ಲೇಸ್ಮೆಂಟ್ ಆದ್ರೆ ಕೊಡ್ತಿದ್ದಾರೆ. ₹1 ಕೂಡ ಖರ್ಚಿಲ್ಲ, ಫ್ರೀ ಆಗಿ ಹೊಸ ಬ್ಯಾಟರಿ ಆದ್ರೆ ಹಾಕಿಸ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ Vivo X70, X70 Pro, X70 Pro Plus ಈ ಮೂರು ಮೊಬೈಲ್ಸ್ ಗಳಿಗೆ ಸಂಬಂಧಪಟ್ಟ ರ್ಯಾಂಡಮ್ ಇಮೇಜಸ್ ಗಳಾದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಇಮೇಜಸ್ ಅಲ್ಲಿ ನೋಡ್ಕೊಂಡ್ರೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಸಾಲಿಡ್ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಡಿಸೈನ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಸ್ಪೆಸಿಫಿಕೇಶನ್ಸ್ ನಿಮಗೆ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಜಸ್ಟ್ ನಿಮಗೆ ಪ್ರೊಸೆಸರ್ ಒಂದು ಚೇಂಜ್ ಆಗುತ್ತೆ. ಇನ್ನ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಮೊದಲನೇದಾಗಿ Vivo X70 ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಬರುತ್ತೆ. ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 1200 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ Vivo X70 Pro Plus ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಸ್ಪೆಸಿಫಿಕೇಶನ್ಸ್ ನಿಮಗೆ ಸೇಮ್ ಇರುತ್ತೆ. ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಬರುತ್ತೆ, ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇವರಿಲ್ಲಿ ಮೂರು ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡ್ತಿದ್ದಾರೆ, X70, X70 Pro, X70 Pro Plus ಅಂತ ಹೇಳ್ಬಿಟ್ಟು. ಈ ಮೊಬೈಲ್ಸ್ ಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ, ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ Vivo X70 ಸೀರೀಸ್ ಮೊಬೈಲ್ಸ್ ಗಳನ್ನ ಯಾವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ Realme C21 ಈ ಮೊಬೈಲ್ ಗೆ ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ. ಈ ಅಪ್ಡೇಟ್ ಇಂದ ನಿಮಗೆ Android 11 ಬೇಸ್ಡ್ ಆಗಸ್ಟ್ ತಿಂಗಳಿನ ಸೆಕ್ಯೂರಿಟಿ ಪ್ಯಾಚ್ ಆದ್ರೆ ಸಿಗುತ್ತೆ. ಈ ಮೊಬೈಲ್ ನ ಲಾಂಚ್ ಮಾಡಿದಾಗ ಔಟ್ ಆಫ್ ದಿ ಬಾಕ್ಸ್ Android 10 ಇಂದ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ Android 11 ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಯಾರಾದ್ರೂ Realme C21 ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Motorola ಇಂದ Motorola E20 ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡಮ್ ಇಮೇಜಸ್ ಗಳಾದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಇಮೇಜಸ್ ಅಲ್ಲಿ ನೋಡ್ಕೊಂಡ್ರೆ ರೇರ್ ಸೈಡ್ ನಿಮಗೆ ಡುವೆಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ವಾಟರ್ ಡ್ರಾಪ್ ನಾಚ್ ಡಿಸ್ಪ್ಲೇ ಇಂದ ಈ ಒಂದು ಮೊಬೈಲ್ ನಿಮಗೆ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಸೊ ಡಿಸೈನ್ ಅಲ್ಲಿ ಇವರು ಜಾಸ್ತಿ ಚೇಂಜಸ್ ಮಾಡಿಲ್ಲ,
ಕಷ್ಟನೂ ಕೂಡ ತಗೊಂಡಿಲ್ಲ. ಇರೋ ಡಿಸೈನ್ ಅಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಹೊಸ ಟೆಕ್ಸ್ಚರ್ ಹಾಕ್ಬಿಟ್ಟು ಈ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಕೂಡ ಜಾಸ್ತಿ ಯಾವುದು ಕೂಡ ಹೊರಗಾದ್ರೆ ಬಂದಿಲ್ಲ, ಪ್ರೈಸ್ ಡೀಟೇಲ್ಸ್ ಕೂಡ ಹೊರಗೆ ಬಂದಿಲ್ಲ, ಜಸ್ಟ್ ರ್ಯಾಂಡರ್ ಇಮೇಜಸ್ ಗಳಾದ್ರೆ ಲೀಕ್ ಆಗಿದೆ. ಸೊ ನೋಡೋಣಂತೆ ಮೋಟೋರೋಲಾ E20 ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರಂತ. ಸೊ ಲಾಂಚ್ ಮಾಡಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೋ ಇಲ್ಲ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಯಾಕೆ ಅಂದ್ರೆ ತುಂಬಾ ಮೊಬೈಲ್ಸ್ ಗಳನ್ನ ಮೋಟೋರೋಲಾ ಅವರು ಇವಾಗ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಾ ಇಲ್ಲ, ಜಾಸ್ತಿ ಚೈನಾದಲ್ಲಿ ಹಾಗೆ ಬಂದ್ಬಿಟ್ಟು US ಅಲ್ಲಿ ಆದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣಂತೆ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಾ ಅಥವಾ ಸುಮ್ಮನೆ ಆಗ್ತಾರಾ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE ಈ ಮೊಬೈಲ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನೋದು ಗೂಗಲ್ ಪ್ಲೇ ಕಾನ್ಸೋಲ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ವಾರಕ್ಕೊಂದು ನ್ಯೂಸ್, ತಿಂಗಳಿಗೊಂದು ನ್ಯೂಸ್ ಇದ್ದೇ ಇರುತ್ತೆ. ಆದ್ರೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಯಾಕೆಂದ್ರೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಕೊರೋನಾ ವೈರಸ್ ಸ್ಟಾರ್ಟ್ ಆದಾಗ ಈ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ರು. ಇವತ್ತಿನವರೆಗೂ ಈ ಮೊಬೈಲ್ ನ ಲಾಂಚ್ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಸಿಗೋದ್ ಬಿಟ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಆದ್ರೆ ಇವಾಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನೋಡ್ಕೊಂಡ್ರೆ ಈ ಮೊಬೈಲ್ ಲಾಂಚ್ ಡೇಟ್ ಅನ್ನೋದು ಇನ್ನ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಚಿಪ್ಸೆಟ್ ಶಾರ್ಟೇಜ್. ಸೊ ಇವರು ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ಸೆಟ್ ಆದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಚಿಪ್ಸೆಟ್ ಶಾರ್ಟೇಜ್ ಬಿದ್ದಿದೆ. ಸೊ ಒಂದ್ ಸ್ವಲ್ಪ ಮೊಬೈಲ್ಸ್ ಗಳಿಗೆ ಚಿಪ್ಸೆಟ್ ಸಿಕ್ಕಿದೆ, ಇನ್ನ ಒಂದ್ ಸ್ವಲ್ಪ ಮೊಬೈಲ್ಸ್ ಗಳಿಗೆ ಇವರಿಗೆ ಚಿಪ್ಸೆಟ್ ಆದ್ರೆ ಸಿಕ್ಕಿಲ್ಲ. ಸೊ ಅದಕ್ಕೆ ಅವರು ಲಾಂಚ್ ಡೇಟ್ ಅನ್ನೋದು ಡಿಲೇ ಆದ್ರೆ ಮಾಡ್ತಾ ಇದ್ದಾರೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಕೂಡ ಇಲ್ಲಿ ಲೀಕ್ ಆದ್ರೆ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಆಂಡ್ರಾಯ್ಡ್ 11 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ 10 ಪ್ರೈಮ್ ಈ ಮೊಬೈಲ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಲಾಂಚ್ ಆಗೋದಕ್ಕೂ ಮುಂಚೆನೆ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Helio G88 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಪೋಸ್ಟರ್ಸ್ ಕೂಡ ಇಲ್ಲಿ ಲೀಕ್ ಆದ್ರೆ ಆಗಿದೆ. ಸೊ ನೋಡೋಣಂತೆ ರೆಡ್ಮಿ 10 ಪ್ರೈಮ್ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ಅವರು ರಿಯಲ್ಮಿ ಫೋನ್ಸ್ ಗಳಿಗೆ ಹೊಸ ಅಪ್ಡೇಟ್ ಆದ್ರೆ ಕೊಡ್ತಾ ಇದ್ದಾರೆ. 1-2 ಫೋನ್ಸ್ ಗಳಿಗಲ್ಲ, ತುಂಬಾ ಫೋನ್ಸ್ ಗಳಿಗೆ ಈ ಒಂದು ಅಪ್ಡೇಟ್ ಆದ್ರೆ ಕೊಡ್ತಾ ಇದ್ದಾರೆ. ಈ ಅಪ್ಡೇಟ್ ಇಂದ ನಿಮಗೆ ವರ್ಚುವಲ್ ರ್ಯಾಮ್ ಫೀಚರ್ ಆದ್ರೆ ಸಿಗುತ್ತೆ. ಸೊ ನೀವು ವರ್ಚುವಲ್ ರ್ಯಾಮ್ ಅಂತನಾದ್ರೂ ಕರಿಬಹುದು ಅಥವಾ ಡೈನಾಮಿಕ್ ರ್ಯಾಮ್ ಅಂತನಾದ್ರೂ ಕರಿಬಹುದು. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ ಮೊಬೈಲ್ ಇನ್ನಷ್ಟು ಫಾಸ್ಟ್ ಆಗುತ್ತೆ. ಸೊ ಬೆಟರ್ ಮಲ್ಟಿ ಟಾಸ್ಕಿಂಗ್ ಇರುತ್ತೆ. ಅಂದ್ರೆ ಜಾಸ್ತಿ ಗೇಮ್ ಆಡೋರಿಗೆ, ಹಾಗೆ ಬಂದ್ಬಿಟ್ಟು ಎಡಿಟ್ ಮಾಡೋರಿಗೆ, ಸೊ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಿರ್ತಾರಲ್ಲ ಮೊಬೈಲ್ ಅಲ್ಲಿ, ಸೊ ಅವರಿಗೆ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊಬೈಲ್ ಸ್ಲೋ ಆಗಿದೆ, ಮೊಬೈಲ್ ಲ್ಯಾಗ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲಿ ಕೂಡ ಅನ್ಸೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ಮೊಬೈಲ್ ಆದ್ರೆ ವರ್ಕ್ ಆಗುತ್ತೆ. ಈ ಅಪ್ಡೇಟ್ ಯಾವ್ಯಾವ ಮೊಬೈಲ್ಸ್ ಗೆ ಕೊಡ್ತಾರೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಷ್ಟು ಮೊಬೈಲ್ಸ್ ಗಳಿಗೆ ಈ ಒಂದು ಅಪ್ಡೇಟ್ ಆದ್ರೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾ ರಿಯಲ್ಮಿ ಫೋನ್ಸ್ ಗಳಿಗೂ ಈ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂತೀನಿ. ಸೊ ಫಸ್ಟ್ ಇವರು ಇಷ್ಟು ಮೊಬೈಲ್ಸ್ ಗಳಿಗೆ ಕೊಡ್ತಾರೆ, ಆಮೇಲೆ ಬರ್ತಾ ಬರ್ತಾ ನೋಡಿ ನಿಧಾನಕ್ಕೆ ಬೇರೆ ಮೊಬೈಲ್ಸ್ ಗಳಿಗೂ ಕೊಟ್ಟರು ಕೂಡ ಕೊಡಬಹುದು. ಆದ್ರೆ ಈ ಮೊಬೈಲ್ಸ್ ಗಳಿಗೆ ಮಾತ್ರ ಪಕ್ಕ 100% ನಿಮಗೆ ಈ ಒಂದು ಫೀಚರ್ ಆದ್ರೆ ಸಿಗುತ್ತೆ. ಸೊ ನೋಡೋಣಂತೆ ಈ ಅಪ್ಡೇಟ್ ನ ರಿಯಲ್ಮಿ ಅವರು ಯಾವಾಗ ಈ ಫೋನ್ಸ್ ಗಳಿಗೆ ರೋಲ್ ಔಟ್ ಮಾಡ್ತಾರೆ ಅಂತ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.